RMM Rehoboth Media Ministries. ನನಗೊಂದು ಉತ್ತಮ ಗೀತೆ ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದುವು. ನನಗೊಂದು ಉತ್ತಮ ಗೀತೆ ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದುವು. ನನ್ನ ಹೃದಯವು ಮುಟ್ಟುವ ಗಾಯವನ್ನು ಕಟ್ಟುವ ಯೇಸು ಹಾಗೆ ಯಾರನ್ನು ನೋಡಲಿಲ್ಲ. ಇಂಥ ಒಳ್ಳೆಯ ಆನಂದ ಜೀವದಲ್ಲಿ ಕೊಡಲು ಯೇಸುವೇ ನಾನೊಂದು ಕಾಲವು ನೆನಸಲಿಲ್ಲ. 10,000ದಲ್ಲಿ ಅತಿ ಶ್ರೇಷ್ಠನು ನನ್ನ ಯೇಸು ಪ್ರಿಯನಾದನಾದನೆ. ನನ್ನ ಹೃದಯವನ್ನು ಕದ್ದುಕೊಂಡ ಪ್ರಿಯನೇ ಸರ್ವಸುಂದರನಾದ ಯೇಸು. ನನಗೊಂದು ಉತ್ತಮ ಗೀತೆ ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದು. ಮರುಭೂಮಿಯಲ್ಲಿ ಅರ್ಧ ಜೀವವಾಗಿ ಯಾರ ಕಣ್ಣು ಕಾಣದ ಮೆರಗುವೆ. ಪ್ರೀತಿಯಿಂದ ನನ್ನ ಮುಚ್ಚಿರುವೆ. ಹೆಸರನ್ನು ಕರೆದು ಅಪ್ಪಿಕೊಂಡೆ. ಮರುಭೂಮಿಯಲ್ಲಿ ಅರ್ಧ ಜೀವವಾಗಿ ಯಾರ ಕಣ್ಣು ಕಾಣದೆ ಮೆರಗುವೆ. ಪ್ರೀತಿಯಿಂದ ನನ್ನ ಮುಚ್ಚಿರುವೆ. ಹೆಸರನ್ನು ಕರೆದು ಅಪ್ಪಿಕೊಂಡೆ. ನನ್ನ ಹೃದಯವು ಮುಟ್ಟುವ ಗಾಯವನ್ನು ಕಟ್ಟುವ ಯೇಸು ಹಾಗೆ ಯಾರನ್ನು ನೋಡಲಿಲ್ಲ. ಇಂಥ ಒಳ್ಳೆಯ ಆನಂದ ಜೀವದಲ್ಲಿ ಕೊಡಲು ಯೇಸುವೇ ನಾನೊಂದು ಕಾಲವು ನೆನಸಲಿಲ್ಲ. 10,000ದಲ್ಲಿ ಅತಿ ಶ್ರೇಷ್ಠನು ನನ್ನ ಯೇಸು ಪ್ರಿಯನಾದನಾದನೆ. ನನ್ನ ಹೃದಯವನ್ನು ಕದ್ದುಕೊಂಡ ಪ್ರಿಯನೇ ಸರ್ವಸುಂದರನಾದ ಯೇಸು. ಸ್ವರ್ಗದಲ್ಲಿ ಒಂದು ಸ್ಥಳವು ಬೇಗ ಬಂದು ನನ್ನ ಕರೆದೊಯ್ಯುವ. ಆ ಒಳ್ಳೆ ದಿನಗಾಗಿ ಕಾದಿರುವೆ. ನಿನ್ ಪ್ರೇಮ ದಿನ ದಿನ ಹೆಚ್ಚುತ್ತಿದೆ. ಸ್ವರ್ಗದಲ್ಲಿ ಒಂದು ಸ್ಥಳವು ಬೇಗ ಬಂದು ನನ್ನ
ಕರೆದೊಯ್ಯುವ ಆ ಒಳ್ಳೆ ದಿನಗಾಗಿ ಕಾದಿರುವೆ. ನಿನ್ ಪ್ರೇಮ ದಿನ ದಿನ ಹೆಚ್ಚುತ್ತಿದೆ. ನನ್ನ ಹೃದಯವು ಮುಟ್ಟುವ ಗಾಯವನ್ನು ಕಟ್ಟುವ ಯೇಸು ಹಾಗೆ ಯಾರನ್ನು ನೋಡಲಿಲ್ಲ. ಇಂಥ ಒಳ್ಳೆಯ ಆನಂದ ಜೀವದಲ್ಲಿ ಕೊಡಲು ಯೇಸುವೆ ನಾನೊಂದು ಕಾಲವು ನೆನಸಲಿಲ್ಲ. 10,000ದಲ್ಲಿ ಅತಿ ಶ್ರೇಷ್ಠನು ನನ್ನ ಹೆಚ್ಚು ಪ್ರಿಯನಾದ ನಾದನೆ. ನನ್ನ ಹೃದಯವನ್ನು ಕದ್ದುಕೊಂಡ ಪ್ರಿಯನೇ, ಸರ್ವ ಸುಂದರನಾದ ಯೇಸು ನನಗೊಂದು ಉತ್ತಮ ಗೀತೆ. ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದು. ನನಗೊಂದು ಉತ್ತಮ ಗೀತೆ, ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದು. Jesus is the healer. ಯೇಸು ಗುಣ ಮಾಡುವವನು. Jesus is the miracle worker. ಯೇಸುವೇ ಅದ್ಭುತಗಳನ್ನು ಮಾಡುವವನು. When we pray in the name of Jesus, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ miracles will happen. ಅದ್ಭುತಗಳು ಆಗುತ್ತವೆ. Healings will happen. ಸ್ವಸ್ಥತೆಗಳು ನಡೆಯುತ್ತವೆ. Father, in the name of Jesus Christ of Nazareth, I bring before you all these precious brothers and sisters under your care. Thank you, Lord, for the name of Jesus, which is higher than any other name. Today I declare and decree in the name of Jesus. ಇಂದು ನಾನು ಯೇಸುವಿನ ನಾಮದಲ್ಲಿ ಘೋಷಣೆ ಮಾಡುತ್ತೇನೆ. Every sickness in the body has to come down in the name of Jesus. Every pain in the body right now, leave out in Jesus name. ನಾವು ಕಾಲು ಇತ್ತು ಸರ್, ದಿನ ಆರಾಧನೆಗೆ ಬಂದಾಗೂ ಇತ್ತಿತ್ತು. ಇವತ್ತು ಒಂದು ಏನು ಇಲ್ಲ ಸರ್, ಏನಿಲ್ಲ. ಈಗ ಬಗ್ತೀರಾ, ಕುಂತ್ಕೊಂತೀರಾ? ಮೈಯೆಲ್ಲ ಅಗ್ರೂಗಾಗ್ಬಿಟ್ಟೆ. ಈಗ ಕೂತ್ಕೊಳ್ಳಿ ನೋಡೋಣ. ಎದ್ದು ನಿಂತ್ಕೊಳ್ರಿ. ನೋವಿಲ್ಲ? ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಾಲೆಲೂಯಾ. ಅಮ್ಮಗೆ 2 ಕಿವಿನೂ ಕೇಳಿಸ್ತಾ ಇದ್ದಿಲ್ಲಂತೆ, ತುಂಬಾ ಕಠಿಣವಾಗಿತ್ತಂತೆ. ಆದ್ರೆ ಈಗ ನಂಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ಹೇಳ್ತಿದ್ದಾರೆ. ಏನಮ್ಮ ನಿನ್ನ ಹೆಸರು? ಅಸ್ಮಕ್ಕ. ಕೇಳಿಸ್ತಿರ್ಲಿಲ್ಲ. 1 ವರ್ಷದಿಂದ ಈ 2 ಕಿವಿನೂ ಕೇಳಿಸ್ತೀನಿ. ಕೇಳ್ತೀನಿ. ಕೇಳ್ತೀನಿ. ಯೇಸುವೆ ಹಲ್ಲೆಲೂಯಾ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಫಾರ್ ಟಚಿಂಗ್ ಹರ್. ಅಣ್ಣ 8 ದಿನದಿಂದ ಅಮ್ಮಗೆ ಗಂಟ್ಲು ನೋವು ಮತ್ತೆ ಬಂದು ಸೊಂಟ ನೋವಿತ್ತಂತೆ, ಏನೂ ಮಾಡಕ್ ಆಗ್ತಾ ಇದ್ದಿಲ್ಲ ಅಂತೆ. ಆದ್ರೆ ನನಗೆ ಹೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಏನಾಗಿತ್ತಮ್ಮ? ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಪುಟ್ಟಿರಮ್ಮ. ಏನಾಯ್ತು ಪುಟ್ಟಿರಮ್ಮ? ಸೊಂಟ ನೋವು, ಗಂಟ್ಲು ನೋವು ಆಗಿತ್ತು. ಈಗ ಸೊಂಟ ನೋವು ಇಲ್ಲ? ಗಂಟ್ಲು ನೋವು ಅಂದ್ರೆ ಏನ್ ಮಾಡಕ್ ಆಗ್ತಾ ಇರ್ಲಿಲ್ಲ? ಏನಾಗಿತ್ತು ಒಳಗಡೆ? ಏನಾಗಿತ್ತು? ನೋಯ್ತಿತ್ತು. ನೋವಿಲ್ಲ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಾಲೆಲೂಯಾ. ಗಂಟಲು ನೋವಿತ್ತು, ಸೊಂಟ ನೋವಿತ್ತು, ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಟಚಿಂಗ್ ಅಂಡ್ ಹೀಲಿಂಗ್ ಲಾರ್ಡ್. 3-4 ದಿನದಿಂದ ಬಂದು ಕಾಲು ನೋವಿತ್ತಂತೆ, ಈಗ ಹೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಡಗಾಲು ಈಗ ನೋವಿಲ್ಲಮ್ಮ. ಏನಮ್ಮ ನಿನ್ನ ಹೆಸರು? ಪುಟ್ಟಮ್ಮ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಾಲೆಲೂಯಾ. ಏನಾಗಿತ್ತಮ್ಮ? ಆಕ್ಸಿಡೆಂಟ್ ಆಗಿತ್ತಾ? ಏನ್ ಮಾಡಕ್ ಆಗ್ತಾ ಇರ್ಲಿಲ್ಲ? ಕೂತ್ಕೊಳ್ರಿ, ಕೆಳಗೆ ಎದ್ದೊಳ್ರಿ. ಆಕ್ಸಿಡೆಂಟ್ ಆಗಿತ್ತು, ಕೂತ್ಕೊಳಕ್ ಆಗ್ತಾರೆ, ಎದ್ದೊಳಕ್ ಆಗ್ತಾರೆ. ಇವತ್ತು ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟಿದ್ದಾರೆ. ಚಪ್ಪಾಳೆ ಹೊಡಿರಿ. 2 ದಿನದಿಂದ ಬಂದು ಸಿಸ್ಟರ್ಗೆ ಬಂದು 2 ಕೈ ಮೇಲೆ ಎತ್ತಕ್ ಆಗ್ತಾ ಇದ್ದಿಲ್ಲ ಅಂತೆ, ತುಂಬಾ ಬಲಹೀನವಾಗಿತ್ತಂತೆ. ಆದ್ರೆ ಈಗ ನನ್ನ ಕೈಲಿ ಚೆನ್ನಾಗಿ ಎತ್ತಕ್ ಆಗ್ತಿದೆ. ಕೈ ಎತ್ತು ಮೇಲೆ. ಮೊದ್ಲು ಎತ್ತಕ್ ಆಗ್ತಾ ಇರ್ಲಿಲ್ಲ, ಈಗ ಎತ್ತರಿ. 2 ಕೈ ಎತ್ತಕ್ ಆಗ್ತಾರೆ. ಎಲ್ಲಿಗೆ ಅವ್ರಿಗೆ ಎತ್ತಿದ್ರಿ ಕೈ ಮೊದ್ಲು? ಇಷ್ಟೇ. ಈಗ ಮೇಲೆ ಎತ್ರಿ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಾಲೆಲೂಯಾ. 1 ವರ್ಷದಿಂದ ಅಮ್ಮಗೆ ಬಂದು ಬಲಗಡೆ ಕಾಲು ಇದೆಯಲ್ಲ, ಬಲಗಡೆ ಕಾಲು ಎತ್ತಕ್ಕಾಗ್ತಾ ಇಲ್ಲ, ಬಂದ್ರೆ ಚರ್ಚಲ್ಲಿ ಕುತ್ಕೊಂಡೇ ಇರ್ತಾ ಇದ್ರಂತೆ. ಆದ್ರೆ ಈಗ ನನ್ನ ಕೈಲಿ ಎದ್ದು ಬರಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಏನ್ ಮಾಡಕ್ ಆಗ್ತಾ ಇರ್ಲಿಲ್ವಾ? ಕೂತ್ಕೊಂಡಿರೋ ಕಡೆ ಕೂತ್ಕೊಂತಿದ್ರ? ಕುತ್ಕೊಂತಿದ್ದೆ, ಎದ್ದಾಡ್ತಿದ್ವಿಲ್ಲ. ಇವತ್ತೇ 1 ಗಂಟೆ 2 ಗಂಟೆ ನಿಂತಿದ್ದೀನಿ. ಓಕೆ, ಎದ್ದು ಹಾಲೆಲೂಯಾ.
ಅಣ್ಣ 8 ದಿನದಿಂದ ಬಂದು ತಲೆಗೇಟ್ ಬಿದ್ದು ತುಂಬಾ ತಲೆ ನೋವ್ತೈತಂತೆ. ಇಲ್ಲಿ ಬಂದವಾಗೂ ತಲೆ ನೋವ್ತೈತಂತೆ. ನೀವು ಪ್ರೇಯರ್ ಮಾಡಿದ್ದಾದ್ಮೇಲೆ ನನಗೆ ಹೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. 2 ವರ್ಷದಿಂದ ಬಂದು ಸಿಸ್ಟರ್ಗೆ ಬಲಗಣ್ಣ ಚುಚ್ಚಿದಂಗೆ ಆಗ್ತಾ ಇತ್ತಂತೆ ಯಾವಾಗ್ಲೂ ಅಷ್ಟೇ. ಆದ್ರೆ ನನಗೆ ಈಗ ಸಂಪೂರ್ಣವಾಗಿ ಹೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೀಲ್ ಆಗಿದೆಯಮ್ಮ? ಏನಾಗ್ತಿದ್ದಮ್ಮ ನಿನಗೆ? ಸರ್ ಕಣ್ಣು ಒಳಗಡೆ ಚುಚ್ಚುತ್ತಾ ಇರುತ್ತೆ. ಏನಾಯ್ತು ಪ್ರಾರ್ಥನೆ ಮಾಡಿದ್ಮೇಲೆ? ನೋವಿಲ್ಲ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. 25 ದಿನಗಳಿಂದ ಬಂದು ಇವ್ರಿಗೆ 2 ಕಿವಿನೂ ಅಷ್ಟೇ ಚೆನ್ನಾಗಿ ಕೇಳಿಸ್ತಾ ಇದ್ದಿಲ್ಲ ಅಂತಣ್ಣ. ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದ್ದಂತೆ. ನೀವು ಪ್ರೇಯರ್ ಮಾಡಿದಾಗಿಂದ ಅವ್ರಿಗೆ ಚೆನ್ನಾಗಿ ಕೇಳಿಸಿದೆ ಅಂತ ಹೇಳ್ತಿದ್ದಾರೆ. ಕೇಳಿಸ್ತದ? ಕೇಳ್ತಾ ಇತ್ತು. ಸ್ವಲ್ಪ ಅರ್ಧ ಬರ್ಧ ಕೇಳ್ತಾ ಇರಲಿಲ್ಲ. ಕೇಳ್ತಾ ಇದೆ ಸ್ವಾಮಿ. ಕೇಳ್ತಾ ಇತ್ತು. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಗೋವಿಂದಪ್ಪ ಏನಾಗಿತ್ತು ಗೋವಿಂದಪ್ಪ? ಎಷ್ಟು ವರ್ಷದಿಂದ? 1 ವರ್ಷದಿಂದ. ಈಗಿಲ್ಲ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಅಣ್ಣ 5 ವರ್ಷದಿಂದ ಬಂದು ಬ್ರದರ್ಗೆ ಮೊಣಕಾಲು ನೋವು ಇತ್ತಂತೆ. ಈಗ ಹೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. 2 ಕಾಲು ನೋವು ಇತ್ತು. ಈಗ ಕೂತ್ಕೊಳ್ಳಿ ಕೆಳಗೆ. ಈಗ ನೋವಿಲ್ಲ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. 5 ವರ್ಷದಿಂದ ಮೊಣಕಾಲು ನೋವು ಇತ್ತು. ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟಿದ್ದಾರೆ. ಚಪ್ಪಾಳೆ ಹೊಡ್ರಿ. 4.5 ವರ್ಷದಿಂದ ಇವ್ರಿಗೆ ಬಂದು ಸ್ಟ್ರೋಕ್ ಹೊಡೆದು ಮತ್ತೆ ತಲೆ ಇವ್ರಿಗೇನು ವರ್ಕ್ ಆಗ್ತಾ ಇದೆ ಅಂತೆ. ಬಾಯಿ ಮಾತೇನು ಬರ್ತಾ ಇದೆ. ಆದ್ರೆ ಈಗ ಯೇಸು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಹಲ್ಲೆಲೂಯಾ. ಏನ್ರಿ ಯೇಸು? ಯೇಸು ಏಸ್ತು ಏತು ಯೇಸು ಏಸು ಏಸುರು ಯೇಸು ಏಸು ಯೇಸು ಏಸು 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 ಏತು ಏಸು. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಈಗ ಮಾಡಿ. ಈಗ ಮಾಡ್ತೀರಾ? ಮೊದ್ಲೇನ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಮಾಡ್ತಾ ಇದ್ದೀರಾ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. 25 ವರ್ಷನ? 25 ವರ್ಷ. 25 ವರ್ಷ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಯಾರಿದ್ದಾರೆ ನಿಮ್ ಜೊತೆಗೆ ಇಲ್ಲಿ ಬಂದಿರೋರು? ನಿಮ್ ಜೊತೆಗೆ ಯಾರನ್ನ ಸಂಬಂಧಿಕರು ಬಂದಿದ್ದಾರೆ? ನನ್ನ ಹೆಂಡತಿ, ಮಕ್ಕಳು, ನನ್ನ ಅಕ್ಕ, ನನ್ನ ತಂಗಿ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. 25 ವರ್ಷದಿಂದ 2 ಕಿವಿ ಕೇಳ್ತಾ ಇರಲಿಲ್ಲ. ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟಿದ್ದಾರೆ. ಚಪ್ಪಾಳೆ ಹೊಡಿರಿ ಜೋರಾಗಿ ಯೇಸು ಸ್ವಾಮಿಗೆ. ಅಣ್ಣ 5-6 ವರ್ಷದಿಂದ ಬಂದು ಅಮ್ಮಗೆ ಸೊಂಟ ನೋವು, ಕಾಲು ನೋವು ಇತ್ತಂತೆ. ಈಗ ಯೇಸು ಸ್ವಾಮಿ ಗುಣ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನಮ್ಮ ನಿನ್ನ ಹೆಸರು? ಗೌರಮ್ಮ. ಏನಾಗಿತ್ತು? ಚೆನ್ನಾಗಿದೆ. ಏನ್ ಮಾಡಕ್ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳಕ್ ಆಗ್ತಿರಲಿಲ್ಲ. ಬೊಗ್ಗು ನೋಡೋಣ ಈಗ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಅಣ್ಣ 1 ತಿಂಗಳಾಯ್ತಂತಣ್ಣ ಇವ್ರಿಗೆ ಬಲಗಡೆ ಕಿವಿ ಕೇಳಿಸ್ತಾ ಇದ್ದಿಲ್ಲಂತೆ. ಆದ್ರೆ ಬಲಗಿವಿ ಏನು ಕೇಳ್ತಾ ಇರ್ಲಿಲ್ಲ. ಹೇಳ್ತಿತ್ತು ಸ್ವಲ್ಪ. ಇವಾಗ ಈಗ ಚೆನ್ನಾಗಿ ಕೇಳುತ್ತೆ. ಆ ಎಡಗಿವಿ ಮುಚ್ಕೊಳ್ರಿ. ಎಡಗಿವಿ ಕೇಳುತ್ತಾ? ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಬೆಳಗ್ಗೆ ಸಭೆಗೆ ಬರೋದಕ್ಕಿಂತ ಮುಂಚೆ ಈ ಬ್ರದರ್ಗೆ ಬಂದು ಎಡಗಡೆ ಕಿವಿ ಜಾಸ್ತಿ ನೋವ್ತಾ ಇತ್ತಂತೆ. ತುಂಬಾ ನೋವ್ತಾ ಇತ್ತಂತೆ. ಆದ್ರೆ ಇವಾಗ ಇಲ್ಲಿ ಬಂದು ಕುತ್ಕೊಂಡಿರ್ಬೇಕಾದ್ರು ನೋವ್ತಾ ಇತ್ತು. ನೀವು ಪ್ರೇಯರ್ ಮಾಡಿದಾದ್ಮೇಲೆ ನಮ್ಗೆ ಹೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಏನ್ ಹೆಸರು ಬ್ರದರ್? ನಿಮ್ಮ ಹೆಸರು? ಹೇಮಂತ್ ರಾಜ್. ಏನಾಗಿತ್ತು? ಎಡಗಿವೆ ಸಖತ್ ನೋಯ್ತಿತ್ತು ಬೆಳಗಿಂದ ಬರ್ಬೇಕಾದ್ರೆ. ಇವಾಗ ಪ್ರೇಯರ್ ಮಾಡಿದ ತಕ್ಷಣನೇ ಹೋಗಿದೆ. ಸ್ವಸ್ಥತೆ ಆಯ್ತು. ಈಗ ನೋವಿಲ್ಲ. ಹಲ್ಲೆಲೂಯಾ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಅಣ್ಣ 2 ವರ್ಷಗಳಿಂದ ಬಂದು ಅಮ್ಮಗೆ ಬಂದು 2 ಕಣ್ಣು ಸ್ವಲ್ಪ ಕಾಣಿಸ್ತಾ ಇತ್ತಂತೆ. ಆದ್ರೆ ಈಗ ಯೇಸು ಸ್ವಾಮಿ ನನಗೆ ಕ್ಲಿಯರ್ ಆಗಿ ಹೀಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ಕಾಣುತ್ತಾ ಅಜ್ಜಿ? ಮಾತಾಡಜ್ಜಿ. ಕಾಣುತ್ತಾ? ನಾನು ಕಾಣ್ತೀನಾ? ಇದೆಷ್ಟಿದೆ ಬೆರಳು? ಇದು 4 ಅದಾವನ? ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಅಣ್ಣ ಇವ್ರಿಗೆ ಬಂದು ಕಿವಿ ಕೇಳಿಸ್ತಾ ಇದ್ದಿಲ್ಲಂತೆ. ಆದ್ರೆ ಯೇಸು ಸ್ವಾಮಿ ಇವಾಗ ನನಗೆ ಹೀಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವ ಕಿವಿ ಕೇಳಿಸಲ್ಲ? ಈ ಕಿವಿ ಕೇಳಿಸಲ್ಲ. ಆ ಕಿವಿ ಕೇಳಿಸ್ತಾ ಇದ್ದ. ಆ ಕಿವಿ ಮುಚ್ಕೊಳ್ಳಿ. ಈಗ ಕೇಳತ್ತಾ? ಕೇಳತ್ತೆ. ಹುಟ್ಟಿದಾಗಿಂದ ಕಿವಿ ಕೇಳ್ತಾ ಇರ್ಲಿಲ್ಲ. ಈಗ ಚೆನ್ನಾಗಿ ಕೇಳತ್ತೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಇವ್ರಿಗೆ ಸ್ಟ್ರೋಕ್ ಹೊಡೆದು 10 ವರ್ಷ ಆಗಿತ್ತು. ಕಿವಿ ಕೇಳಿಸ್ತಾ ಇದ್ದಿಲ್ಲ ಅಣ್ಣ. ಎಡಗಡೆ ಕಿವಿ ಕೇಳಿಸ್ತಾ ಇದ್ದಿಲ್ಲ. ಆದ್ರೆ ಈಗ ನನಗೆ ಚೆನ್ನಾಗಿ ಕಿವಿ ಕೇಳಿಸಿದೆ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಜೋರಾಗಿ ಹೊಡಿರಿ ಚಪ್ಪಾಳೆ ಯೇಸು ಸ್ವಾಮಿಗೆ. ಆ ಕಿವಿ ಮುಚ್ಕೊಳ್ಳಿ. ಸ್ವಾಮಿಗಳಿಗೆ ಇವತ್ತು ಕಿವಿಗಳು ತೆರೆದಿದ್ದಾರೆ ಯೇಸು ಸ್ವಾಮಿ.
ಕೇಳತ್ತಾ ಕೇಳತ್ತಾ ಚೆನ್ನಾಗಿ ಕೇಳತ್ತೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಅಣ್ಣ 10 ವರ್ಷದಿಂದ ಬಂದು ಈ ಸಿಸ್ಟರ್ಗೆ ಬಂದು ತಲೆನೋವು ಬರ್ತಾ ಇತ್ತಂತೆ. ಮತ್ತೆ ಬಂದು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಎಲ್ಲ ಮೊಬ್ಬ ಕಾಣಿಸ್ತಾ ಇತ್ತಂತೆ. ದೂರದೃಷ್ಟಿ ಏನು ಕಾಣಿಸ್ತಾ ಇದ್ದಿಲ್ಲ ಅಂತೆ 10 ವರ್ಷದಿಂದ. ಆದ್ರೆ ಈಗ ನನಗೆ ಕಾಣಿಸ್ತಿದೆ, ತಲೆನೋವು ನನಗೇನಿಲ್ಲ, ಯೇಸು ಸ್ವಾಮಿ ಗುಣಪಡಿಸಿದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಏನಾಯ್ತಮ್ಮ ನಿನಗೆ? ನನಗೆ ತಲೆನೋವು ತುಂಬಾ ಇತ್ತು ಸರ್. ಸ್ವಲ್ಪ ಶಬ್ದದ ಸಾಕು ಸುಮ್ಮನೆ ಸಖತ್ತು ತಲೆನೋವು ಬರೋದು. ಯಾಕನ್ನ ಬರ್ತೀನಪ್ಪ ಫಂಕ್ಷನ್ಗಳಿಗೆ, ಈ ಥರ ಮೀಟಿಂಗ್ಗಳಿಗೆಲ್ಲ ಅಂತ ಅನಿಸ್ತಿತ್ತು. ಆದರೆ ಇವತ್ತು ಇದು ಒಂದು ಸ್ವಲ್ಪನೂ ತಲೆನೋವಿಲ್ಲ. ಕಣ್ಣಿ ಥರ ಮುಚ್ಚಿ ಬಿಟ್ಟರೆ ಸಾಕು ಮಬ್ಬಾಗೋದು. ಇವತ್ತೇನು ಕಾಣಿಸ್ತಾ ಚೆನ್ನಾಗಿ ಕಾಣ್ತಾ ಇದ್ದೀರಾ? ಎಲ್ಲ ಕಾಣ್ತಾರೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. 2 ವರ್ಷದಿಟ್ಟು ಬರೀ ಮಬ್ಬು ಕಾಣ್ತಿರೋದು, ದೂರದ ದೃಷ್ಟಿ ನಂಗೆ ಕಾಣ್ತಿರಲಿಲ್ಲ. ನಾನು ಯೇಸು ಸ್ವಾಮಿ ನಂಬಿ ನೀನೇ ನನಗೆ ಕಣ್ಣು ಕಾಣಿಸ್ಬೇಕಪ್ಪ ಸುವಾರ್ತೆ ಹೇಳಕ್ಕೆ ಹೋಗ್ತಿದ್ದೆ ಸರ್. ಈ 2 ವರ್ಷದಿಟ್ಟು ನಾನು ಎಲ್ಲಿ ಹೋಗಿಲ್ಲ, ಕಣ್ಣು ಮಬ್ಬು ಆಗಿರಂಗಿಲ್ಲ. ನನ್ನ ಅಪ್ಪ ನನಗೆ ಕಣ್ಣು ಕಾಣುವಂತೆ ಕೃಪೆ ಕೊಟ್ಟಾಗ ಎಲ್ಲರೂ ಕಾಣ್ತಾರೆ ಸರ್. ಹಲ್ಲೆಲೂಯಾ. बोलो यीशु मसीह की जय. बोलो यीशु मसीह की जय. बोलो यीशु मसीह की जय. ಕಾಣುತ್ತಾ ಅಜ್ಜಿ? ನಾನು ಕಾಣ್ತೀನಾ? ಕಾಣ್ತೀನಿ. ನನ್ನ ತಲೆ ಎಲ್ಲ ಕಾಣುತ್ತಾ? ಎಲ್ಲರೂ ಕಾಣ್ತಾರೆ. ಬೆರಳೆಲ್ಲ ಕಾಣುತ್ತಾ? ನಮ್ಮ ಬೆರಳು ಎಲ್ಲ ಅವರೆಲ್ಲ ಕಾಣ್ತಾರೆ. ಮೊದಲು ಕಾಣ್ತಾ ಇರಲಿಲ್ಲ. ಇಲ್ಲ, ಮಬ್ಬು ಎಲ್ಲ ಮಬ್ಬು ಆಗುತ್ತೆ. ಈಗೆಲ್ಲ ಚೆನ್ನಾಗಿ ಕಾಣ್ತಾರೆ. ಈಗ ಹೋಗಿ ಯೇಸು ಸ್ವಾಮಿಗೆ ನೀನು ಸಾಕ್ಷಿಯಾಗಿ ಇನ್ನೂ ಸುವಾರ್ತೆ ಹೆಚ್ಚಾಗಿ ಸಾರು. ಆಯ್ತಲ್ಲ? ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಟಚಿಂಗ್ ಅಂಡ್ ಹೀಲಿಂಗ್. You saw the miracles. These miracles can happen to you also. Be ready to receive your miracles in Jesus' name. Hallelujah. Hallelujah. How many of you believe that God is a good God? ಎಷ್ಟು ನಂತರ ದೇವರು ಒಳ್ಳೆಯವನು ಎಂಬುದಾಗಿ. Today God is going to do mighty things here in this place. ದೇವರು ಒಂದು ಬಲವಾದ ಕಾರ್ಯಗಳನ್ನು, ವಿಶೇಷವಾದ ಕಾರ್ಯವನ್ನು ನಮ್ಮ ಮಧ್ಯದಲ್ಲಿ ಮಾಡಲಿಕ್ಕಿದ್ದಾರೆ. Hallelujah. 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 I want to tell you people of God. ನಾನು ಹೇಳಲಿಕ್ಕೆ ಬಯಸ್ತೇನೆ ದೇವ ಮಕ್ಕಳೇ. God is going to do amazing things in this place. ಈ ಸ್ಥಳದಲ್ಲಿ ದೇವರು ಅದ್ಭುತವಾದ ವಿಶೇಷವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. Before God going to do miracles in this place, ದೇವರು ಅದ್ಭುತಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ let's go to the word of God. ನಾವು ದೇವರ ವಾಕ್ಯಕ್ಕಾಗಿ ಹೋಗೋಣ. After I preach the word of God, ನಾನು ದೇವರ ವಾಕ್ಯವನ್ನು ಬೋಧಿಸಲಿಕ್ಕಿದ್ದೇನೆ. amazing God going to do miracles here in this place. ಈ ಸ್ಥಳದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು We ಮಾಡಲಿಕ್ಕಿದ್ದಾರೆ. have been seeing so many miracles happening in our meetings. ನಮ್ಮ ಕೂಟಗಳಲ್ಲಿ ಅನೇಕ ಅದ್ಭುತಗಳು ನಡೆಯುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. People coming with deaf ears, the deaf ears are opened. ಕಿವುಡರು ಕಿವಿಗಳು ಕೇಳಿಸಲ್ಪಡುವುದನ್ನು ನಾವು ನೋಡಿದ್ದೇವೆ. People coming with blind eyes are opened. ಕಣ್ಣು ಕಾಣದಿರೋರು ಕಣ್ಣು ಕಾಣುವುದನ್ನು ನಾವು ನೋಡಿದ್ದೇವೆ. People coming with tumors, the tumors are disappeared. ಎಲ್ಲ ಗಡ್ಡೆಗಳು ಮರೆಯಾಗಿರುವುದನ್ನು ನಾವು ನೋಡಿದ್ದೇವೆ. People coming with so many sickness, the sickness have been healed in the name of Jesus. ಅನೇಕ ಅನಾರೋಗ್ಯದಿಂದ ಬಂದಂತವರು ಆರೋಗ್ಯವನ್ನು ಹೊಂದಿಕೊಂಡು ಹೋಗುವುದನ್ನು ನೋಡಿದ್ದೇವೆ. I'm not talking about this anointing which is from last 5 years, 6 years. I'm talking about every week we are seeing this kind of miracles in our meetings. ನಾನು ಮಾತನಾಡ್ತಿರುವಂತ ಅಭಿಷೇಕ 5 ವರ್ಷಗಳ ಹಿಂದೆ, ಅನೇಕ ವರ್ಷಗಳ ಹಿಂದೆ ಅಂತಲ್ಲ, ಪ್ರತಿ ವಾರ ಪ್ರತಿ ದಿನವೂ ನಾವು ನೋಡ್ತಿರುವಂತ ಒಂದು ಅಭಿಷೇಕವಾಗಿದೆ. Hallelujah. 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 2 weeks back we were in Chelkere. 2 ವಾರಗಳ ಹಿಂದೆ ನಾವು ಚಳ್ಳಕೆರೆಯಲ್ಲಿದ್ದೆವು. Thousands of people had come for these meetings. ಅಲ್ಲಿ ಸಾವಿರಾರು ಜನರು ಆ ಕೂಟಕ್ಕೆ ಕೂಡಿ ಬಂದಿದ್ದರು. I'm telling you, hundreds of people came and they got healed and they testify what Jesus did for them in their lives. ನೂರಾರು ಜನರು ಮುಂದೆ ಬಂದು ಸಾಕ್ಷಿ ಹೇಳಿದರು ದೇವರು ಅವರ ಜೀವಿತದಲ್ಲಿ ಮಾಡಿದ ಅದ್ಭುತಗಳ ಕುರಿತಾಗಿ. Tumors, such big tumors, that Lord delivered them and God healed them and the tumors disappeared. ದೊಡ್ಡ ದೊಡ್ಡ ಗೆಡ್ಡೆಗಳು ಮರೆಯಾಗಿ ಅವರು ಸೌಖ್ಯ ಹೊಂದಿದ್ದನ್ನು ನಾವು ನೋಡಿದ್ದೇವೆ. People coming with born deaf ears couldn't hear, they were able to hear for the glory of God. ಹುಟ್ಟಿದಾಗಿಂದಲೂ ಕಿವುಡರಾಗಿದ್ದಂತವರು ಅವರು ಕಿವಿ ಕೇಳಿಸುವುದನ್ನು ನೋಡಿದ್ದೇವೆ. Dumb came and they were able to speak normally for the glory of God. ಮೂಕರಾಗಿ ಬಂದಂತವರು ಮಾತನಾಡುವುದನ್ನು ನೋಡಿದ್ದೇವೆ. And people coming with blind eyes couldn't see in their eyes, they were able to see and they rejoiced and went back for the glory of God. ಕುರುಡರಾಗಿ ಬಂದಂತವರು ಕಣ್ಣು ಕಾಣಲ್ಪಟ್ಟು ದೇವರ ನಾಮ ಮಹಿಮೆ ಹೊಂದಿದ್ದನ್ನು ನಾವು ನೋಡಿದ್ದೇವೆ. But God can do a miracle in Chelkere, God can do a miracle here in Tarkere also. ಚಳ್ಳಕೆರೆಯಲ್ಲಿ ದೇವರು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿರುವುದಾದ್ರೆ ಇಲ್ಲಿಯೂ ಸಹ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Hallelujah. 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 The Bible says ಸತ್ಯವೇದ ಹೇಳುತ್ತದೆ Jesus Christ is the same yesterday, today and forever. ಯೇಸು ಕ್ರಿಸ್ತ ನಿನ್ನೆ ಇವತ್ತು ಎಂದಿಗೂ ಮಾರ್ಪಡದಂತ ದೇವರು. Hallelujah. Hallelujah. What miracle he did in Chelkere, he can do it in Tarikere. ಚಳ್ಳಕೆರೆಯಲ್ಲಿ ಮಾಡಿದ ರೀತಿಯಲ್ಲಿ ಈ ತರೀಕೆರೆಯಲ್ಲೂ ಸಹ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. Amen. 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 The Bible says ಸತ್ಯವೇದ ಹೇಳುತ್ತದೆ taste and see the Lord is good. ರುಚಿಸಿ ನೋಡ್ರಿ ಆತನು ಒಳ್ಳೆಯವನು ಎಂಬುದಾಗಿ. Come on, turn to your neighbor and say taste and see the Lord is good. ಆತನ ರುಚಿಸಿ ನೋಡ್ರಿ ಆತನು ಒಳ್ಳೆಯವನು. ಹೇಳ್ರಿ, ಬಾಯಿ ಬಿಟ್ಟು ಹೇಳ್ರಿ.
ಹೇಳ್ರಿ. ದೇವರನ್ನು ರುಚಿಸಿ ನೋಡ್ರಿ, ಆತನು ಒಳ್ಳೆಯವನು. Hallelujah. 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 I want to tell you, people of God, ನಾನು ದೇವ ಮಕ್ಕಳೇ, ನಾನು ಹೇಳಲಿಕ್ಕೆ ಬಯಸ್ತೇನೆ, don't come to the church for sake of simply coming here and warming up these places. ನಾವು ಸಭೆಗೆ ಬರುವುದು ಸ್ಥಳವನ್ನು ಬಿಸಿ ಮಾಡಿ ಹೋಗುವುದಕ್ಕಾಗಿ ಅಲ್ಲ. Don't come for just for sake of coming to the church. ಸುಮ್ಮನೆ ಸಭೆಗೆ ಬರಬೇಕಲ್ಲ ಎಂಬುದಕ್ಕಾಗಿ But ಬರಬೇಡಿ. believe in Jesus that he can change every circumstances in your lives. ಆದರೆ ನಂಬ್ರಿ, ದೇವರು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಶಕ್ತನು ಎಂಬುದಾಗಿ. Believe that Jesus can change every situation in your family, and he can see, and you can see that miracles can happen in your life. ದೇವರಲ್ಲಿ ನಂಬ್ರಿ, ಆತನ ನನ್ನ ಕುಟುಂಬದ ಪರಿಸ್ಥಿತಿಗಳನ್ನು, ನನ್ನ ಜೀವಿತದಲ್ಲಿರುವ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಆತನು ಶಕ್ತನು ಎಂಬುದಾಗಿ. Hallelujah. 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 Some people think ಕೆಲವರು ನೆನೆಸ್ತಾರೆ that Jesus is a dead God. ಯೇಸು ಕ್ರಿಸ್ತನು ಸತ್ತಂತ ದೇವರು. Some people think, ಕೆಲವರು ನೆನೆಸ್ತಾರೆ, when we talk about Jesus, they think that Jesus is still hanging on the cross. ಇನ್ನು ಶಿಲುಬೆಯಲ್ಲಿ ನೇತಾಡ್ತಿರುವಂತ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಮಾತನಾಡ್ತೇವೆ ಎಂದು. Still some people think, ಇನ್ನು ಕೆಲವರು ಎನಿಸ್ತಾರೆ, Jesus is already dead. ಯೇಸು ಕ್ರಿಸ್ತನು ಈಗಾಗಲೇ ಸತ್ತು ಹೋಗಿದ್ದಾನೆ. Jesus is already buried. ಈತನ ಈಗಾಗಲೇ ಸಮಾಧಿ ಮಾಡಲ್ಪಟ್ಟಿದ್ದಾನೆ. He is already in the grave. ಈಗಾಗಲೇ ಆತನು ಸಮಾಧಿಯಲ್ಲಿದ್ದಾನೆ. But I want to tell you, people of God, ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ದೇವ that ಜನರೇ, Jesus Christ whom we worship is not hanging on the cross, is not in the grave, but he is already risen and he is alive in our midst. ನಾವು ಆರಾಧಿಸುವಂತ ದೇವರು ಆತನ ಶಿಲುಬೆಯಲ್ಲಿಲ್ಲ, ಸಮಾಧಿಯಲ್ಲಿಲ್ಲ, ಈಗಾಗಲೇ ಪುನರುತ್ಥಾನ ಹೊಂದಿದವನಾಗಿದ್ದಾನೆ. Hallelujah. 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 Why miracles will happen? ಯಾಕೆ ಅದ್ಭುತಗಳು ನಡೆಯುತ್ತದೆ? To show you all that Jesus Christ is not a dead God, but he is alive in our midst. ನಿಮಗೆ ತೋರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಇನ್ನು ಜೀವಿಸುವವನಾಗಿದ್ದಾನೆ, ಆತನು ಸತ್ತಂತ ದೇವರಲ್ಲ ಎಂಬುದನ್ನು. Amen. 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 I want to tell you, people of God, ದೇವ ಜನರು, ನಾನು ಹೇಳಲಿಕ್ಕೆ ಬಯಸ್ತೇನೆ, even as I share the word of God, ನಾನು ದೇವರ ವಾಕ್ಯವನ್ನು ಹಾಗೆ ಹಂಚ್ತಾ ಇರುವಾಗ, what's going to change? Something is going to change in your life too. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳು ನಡೆಯಲಿಕ್ಕಿದೆ. 3 things changed my life. 3 ವಿಷಯಗಳು ನನ್ನ ಜೀವಿತವನ್ನು ಬದಲಾಯಿಸಿತು. When I was going a tough time in my life, ನನ್ನ ಜೀವಿತದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗುವಾಗ, 10 years back, 10 ವರ್ಷಗಳ ಹಿಂದೆ, I was not in a position to be able to live a victorious life. ನಾನು ಜಯಶಾಲಿಯಾದ ಜೀವಿತವನ್ನು ಜೀವಿಸಲಿಕ್ಕೆ ಅನೇಕ ತಡೆಗಳು ಉಂಟಾಯಿತು. Wherever I used to go, I used to see failures in my life. ನಾನು ಹೋಗಿದಂತ ಸ್ಥಳದೆಲ್ಲ ಸೋಲನ್ನೇ ಕಂಡೆ. Whatever I used to do in my life, I used to see failures in my life. ನನ್ನ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ಕಾರ್ಯಗಳಲ್ಲಿ ಬರೀ ಸೋಲು. Everybody rejected us, saying that we are good for nothing. ಎಲ್ಲರೂ ನಮ್ಮನ್ನು ತಿರಸ್ಕರಿಸಿದರು, ನಾವು ಯಾವುದಕ್ಕೂ ಬಾರದವರು ಎಂಬುದಾಗಿ. You know, me and my wife, every day there used to be fight in our house. ಪ್ರತಿ ದಿನವೂ ನಾನು ಮತ್ತು ನನ್ನ ಹೆಂಡತಿ ಜಗಳ ಆಡ್ತಾ ಇದ್ದೆವು. Why? Because we were going through a huge debts in our life. ಯಾಕೆ ಅಂದ್ರೆ ನಮ್ಮ ಜೀವಿತದಲ್ಲಿ ಹಾದು ಹೋದಂತ ಪರಿಸ್ಥಿತಿಗಳು. We were going through huge debts. ನಾವು ಅನೇಕ ಸಾಲಗಳನ್ನು ತೀರಿಸಬೇಕಾದಂತ ಪರಿಸ್ಥಿತಿ. It's not 1 rupee debts or 2 rupees debts or 1 lakh debts or 2 lakh, more than 25 to 30 lakh debts in our life. ಅದು 1 ರೂಪಾಯಿ 2 ರೂಪಾಯಿ ಸಾಲವಲ್ಲ, ಲಕ್ಷಗಟ್ಟಲೆ ಇದ್ದಂತ ಸಾಲಗಳಾಗಿದ್ದವು. You know, every day somebody comes and ring the bell, we used to shiver because people used to come to our house to fight and to see, ask for the money what we had to give to them. ಪ್ರತಿದಿನ ನಮ್ಮ ಮನೆ ಬಾಗಿಲನ್ನು ಯಾರಾದರೂ ಬಂದು ತಟ್ಟಿದಾಗ ನಾವು ನಡುಗ್ತಾ ಇದ್ವು. ಯಾಕೆ ಅಂದ್ರೆ ಪ್ರತಿದಿನವೂ ನಮ್ಮ ಬಳಿ ಸಾಲ ಕೇಳುವವರೇ ಬರ್ತಾ ಇದ್ರು. Every day there used to be some other fight in front of my house. ಪ್ರತಿದಿನವೂ ನಮ್ಮ ಮನೆ ಮುಂದೆ ಜಗಳ ನಡೀತಾ ಇತ್ತು. I know, whenever somebody used to ring the bell, ಯಾವಾಗ ನಮ್ಮ ಮನೆ ಬಂದು ತಟ್ತಾ ಇದ್ರು, I and my wife, we used to hide inside, and we had 2 small children. They used to go and open the door, and we used to tell them to go and tell those people that we are not in the house. ನಾನು ನನ್ನ ಹೆಂಡತಿ ಬಚ್ಚಿಟ್ಕೊಂಡು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೆ, ನಾವು ಮನೆಯಲ್ಲಿ ಇಲ್ಲ ಎಂಬುದಾಗಿ ಹೇಳ್ರಿ ಎಂದು. That was the state of our life. ಅದು ನಮ್ಮ ಜೀವಿತದ ಪರಿಸ್ಥಿತಿಯಾಗಿತ್ತು. We said there is no way we can come out of our life. ನಾವು ನಮ್ಮ ಜೀವಿತದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. There was no way for us to come out of our debts. ನಮ್ಮ ಸಾಲಗಳಿಂದ ನಾವು ಹೊರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನೆನೆಸಿದೆವು. That's the time they sent us, somebody told us to go to a church. ಆ ಸಮಯದಲ್ಲಿ ನಮಗೆ ಕೆಲವರು ಹೇಳಿದ್ರು ಸಭೆಗೆ ಹೋಗುವಂತೆ. 10 years back we went to a church. 10 ವರ್ಷಗಳ ಹಿಂದೆ ನಾವು ಸಭೆಗೆ ಹೋಗಿದ್ದೆವು. When we went to the church, ನಾವು ಸಭೆಗೆ ಹೋದಾಗ we heard the word of God. ದೇವರ ವಾಕ್ಯವನ್ನು ನಾವು ಕೇಳಿದೆವು. We heard the gospel of Lord Jesus Christ. ದೇವರ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಾವು ಕೇಳಿದೆವು. We turned our life to Jesus. ನಮ್ಮ ಜೀವಿತವನ್ನು ಕ್ರಿಸ್ತನ ಕಡೆಗೆ ನಾವು ತಿರುಗಿಸಿದೆವು. I want to tell you,
for the glory of God. ನಾನು ದೇವರ ಮಹಿಮೆಗಾಗಿ ಹೇಳ್ತೇನೆ. Sunday after Sunday we used to go to the church to listen to the voice of God. ಪ್ರತಿ ಭಾನುವಾರವೂ ಸಹ ನಾವು ಸಭೆಗೆ ಹೋಗ್ತಿದ್ದೆವು ದೇವರ ಸ್ವರವನ್ನು ಕೇಳುವುದಕ್ಕೆ. Because we were eager and we were willing to learn what God was trying to teach us. ಯಾಕೆ ಅಂದ್ರೆ ನಾವು ತುಂಬಾ ಉತ್ಸುಕರಾಗಿದ್ದೆವು ಯೇಸು ಕ್ರಿಸ್ತ ನಮಗೆ ಏನನ್ನ ಕಲಿಸಲಿಕ್ಕೆ ಬಯಸ್ತಾನೆ ಎಂಬುದಾಗಿ. You know, in our church, at least I'm telling you, here at least you have a place to sit, but the church where we go, there are more than 15,000 people come every Sunday to attend the services. ನಿಮಗಾದ್ರೂ ಇಲ್ಲಿ ಕುಳಿತುಕೊಳ್ಳಿಕ್ಕೆ ಸ್ಥಳವಿದೆ, ಆದ್ರೆ ನಾವು ಹೋಗುವಂತ ಸಭೆಯಲ್ಲಿ 5,000 ಜನರು ಪ್ರತಿ ಭಾನುವಾರ ಅಲ್ಲಿ ಕೂಡಿ ಬರ್ತಾ ಇದ್ರು. If you get a place, that's a miracle for you. ನೀವು ಕುಳಿತುಕೊಳ್ಳಿಕ್ಕೆ ಸ್ಥಳ ಸಿಗುವುದಾದ್ರೆ ಅದೊಂದು ಅದ್ಭುತವಾಗಿರ್ತಿತ್ತು. But somehow we used to go inside the church. We wanted to occupy the front seat to listen to the voice of God. ಹೇಗೋ ನಾವು ಒಳಗೆ ಹೋಗಿ ಪ್ರಥಮ ಸಾಲಿನಲ್ಲಿ ಸ್ಥಳವನ್ನು ಹಿಡಿದು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೆವು. Sunday after Sunday we started hearing the word of God. ಪ್ರತಿ ಭಾನುವಾರವೂ ನಾವು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಪ್ರಾರಂಭಿಸಿದೆವು. When we started hearing the word of God, ನಾವು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಪ್ರಾರಂಭಿಸಿದಾಗ our life started to change. ನಮ್ಮ ಜೀವನವು ಬದಲಾಗಲಿತ್ತು. Our life started to change. ನಮ್ಮ ಜೀವನವು ಬದಲಾಯಿತು. The debts what we were going through, God gave us the grace to come out of all our debts in 6 to 8 months time. 6 ರಿಂದ 8 ತಿಂಗಳ ಒಳಗಾಗಿ ನಮ್ಮ ಎಲ್ಲ ಸಾಲಗಳಿಂದ ಹೊರಬರುವಂತ ದೇವರು ಸಹಾಯ ಮಾಡಿದ್ರು. Hallelujah. 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 Why miracle happened in our life? ಯಾಕೆ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯಿತು? Because we heard the voice of God and we were willing to change our life. ಯಾಕೆ ಅಂದ್ರೆ ನಾವು ದೇವರ ಸ್ವರವನ್ನ ಕೇಳಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೆವು. Hallelujah. Hallelujah. Many people they come to church. ಅನೇಕ ಜನರು ಸಭೆಗೆ ಬರ್ತಾರೆ. They want healing, they want deliverance, they want to be set free. ಅವರಿಗೆ ಅದ್ಭುತಗಳು ಬೇಕು, ಬಿಡುಗಡೆ ಬೇಕು, ಆದ್ರೆ they want to be set free. ಅವರೆಲ್ಲ ಕಾರ್ಯಗಳಿಂದ ಹೊರಬರಬೇಕು. But once they receive the miracle, ಯಾವಾಗ ಅವರು ಅದ್ಭುತಗಳನ್ನು ನೋಡ್ತಾರೋ they don't have time for God. ದೇವರಿಗೆ ಸಮಯವಿರುವುದಿಲ್ಲ. Oh, they don't have time to come to the church. ಅವರಿಗೆ ಸಭೆಗೆ ಬರಲಿಕ್ಕೆ ಸಮಯ ಇರೋದಿಲ್ಲ. I want to tell you, people of God, ದೇವಜನರು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, don't come to the church for only for miracle, but come to the church so that you be shocked with the word of God. ಬರೀ ಅದ್ಭುತಗಳಿಗಾಗಿ ಮಾತ್ರ ಸಭೆಗೆ ಬರಬೇಡ್ರಿ, ದೇವರ ಸ್ವರವನ್ನು ಕೇಳಿ ಅದಕ್ಕೆ ವಿಧೇಯರಾಗುವುದಕ್ಕಾಗಿ ಸಭೆಗೆ ಬನ್ನಿ. Hallelujah. 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 When you get shocked with the word of God, ನೀವು ದೇವರ ವಾಕ್ಯದಲ್ಲಿ ನೆನೆದಿರುವಾಗ everything whatever you are seeing failure in your life will turn into blessings in your life. ನಿಮ್ಮ ಜೀವಿತದಲ್ಲಿ ನೋಡುವಂತ ಎಲ್ಲ ಸೋಲುಗಳು ಜಯವಾಗಿ ಬದಲಾಗುತ್ತದೆ. Your sorrows will turn into joy. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುತ್ತದೆ. Whatever you put your hand, you will see the blessings of the Lord in your life. ಯಾವುದರಲ್ಲೆಲ್ಲ ನಿಮ್ಮ ಹಸ್ತಗಳನ್ನು ಹಾಕ್ತಿರೋ ಅದರಲ್ಲೆಲ್ಲ ದೇವರ ಜಯವನ್ನ ಕಾಣ್ತೀರಾ. Because you have been walking with the word of God and the truth will set you free. ಯಾಕೆಂದ್ರೆ ನೀವು ದೇವರ ವಾಕ್ಯದಲ್ಲಿದ್ದವರಾಗಿ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವಂತದ್ದಾಗಿದೆ. That is the plan of God. ಅದು ದೇವರ ಉದ್ದೇಶವಾಗಿದೆ. Hallelujah. 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 I want to tell you, people of God, ನಾನು ಹೇಳಲಿಕ್ಕೆ ಬಯಸ್ತೇನೆ ದೇವಜನರೇ, don't come to the church only there are special meetings. ವಿಶೇಷವಾದ ಕೂಟಗಳಿರುವಾಗ ಮಾತ್ರ ಸಭೆಗೆ But ಬರುವುದಲ್ಲ. come to the house of God Sunday after Sunday so that you will hear the word of God and your faith in the word of God will increase to receive your miracle in your life. ಪ್ರತಿ ಭಾನುವಾರವೂ ಸಭೆಗೆ ಕೂಡಿ ಬಂದು ದೇವರ ವಾಕ್ಯವನ್ನು ಕೇಳ್ರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವಂತದ್ದಾಗಿರುತ್ತದೆ. Hallelujah. 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 If you turn your Bible to 1 Timothy 2 verses 4. ಮೊದಲನೇ ತಿಮೋಥಿ 2ನೇ ಅಧ್ಯಾಯ 4ನೇ ವಚನ. God wants all men to be saved and come to the knowledge of truth. ದೇವರ ವಾಕ್ಯ ಹೇಳ್ತದೆ ಎಲ್ಲ ಮನುಷ್ಯರ ರಕ್ಷಣೆ ಹೊಂದಿ ಆತನ ಜ್ಞಾನಕ್ಕೆ ಬರಬೇಕೆಂಬುದಾಗಿ ಆತನು ಬಯಸ್ತಾನೆ. God wants all men to be saved and come to the knowledge of truth. ಅಲ್ಲಿ ವಾಕ್ಯ ಹೇಳ್ತದೆ ಎಲ್ಲರೂ ರಕ್ಷಣೆ ಹೊಂದಿ ಆತನ ಸತ್ಯತೆಯನ್ನು ತಿಳಿದುಕೊಳ್ಳಬೇಕೆಂಬುದಾಗಿ. Today if you have come to this house of God, ಈ ದಿನ ನೀವು ದೇವರ ಆಲಯಕ್ಕೆ ಕೂಡಿ ಬರುವಾಗ Jesus loves you. ದೇವರು ನಿಮ್ಮ ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. God loves you. ದೇವರು ನಿಮ್ಮನ್ನು ಪ್ರೀತಿ And he ಮಾಡ್ತಾನೆ. wants you to know the truth so that the truth will come set you free, and he wants you to come to the knowledge of truth. ದೇವರು ನೀವು ಸತ್ಯವನ್ನು ತಿಳಿದುಕೊಳ್ಳಬೇಕು, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. What is the truth that God is trying to speak about? ಯಾವ ಸತ್ಯದ ಕುರಿತಾಗಿ ಯೇಸು ಕ್ರಿಸ್ತನು ಹೇಳಲಿಕ್ಕೆ ಬಯಸ್ತಾ If ಇದ್ದಾನೆ? you see in the Bible, ನೀವು
ನೀವು ಸತ್ಯವೇದವನ್ನು ನೋಡುವಾಗ many good things have been written in the Bible. ಅನೇಕ ಒಳ್ಳೆ ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Everything what a man needs in his life, it is written in the Bible. ಮನುಷ್ಯನ ಜೀವಿತದಲ್ಲಿ ಬೇಕಾಗಿರುವ ಎಲ್ಲ ಒಳ್ಳೆ ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. If a man has to live a life which is pleasing to God, it is written in the Bible that how he needs to live a life which is pleasing to God. ಒಬ್ಬ ಮನುಷ್ಯನು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಬೇಕಂದ್ರೆ ಆತನು ಯಾವ ರೀತಿಯಾಗಿ ಜೀವಿಸಬೇಕು ಎನ್ನುವುದನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. If you talk about praying, it is written in the Bible that how we need to pray. ಪ್ರಾರ್ಥನೆ ಕುರಿತಾಗಿ ಮಾತನಾಡುವಾಗ ಹೇಗೆ ಪ್ರಾರ್ಥಿಸಬೇಕು ಎನ್ನುವುದನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. If you talk about fasting and praying, it is written in the Bible that how we need to fast and pray. ಉಪವಾಸ ಪ್ರಾರ್ಥನೆ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಹೇಗೆ ನಾವು ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು. If you talk about a character of a person or a husband and a wife or a children, it is written in the Bible that how we need to follow in our life. ಗಂಡ ಹೆಂಡತಿ ಮಕ್ಕಳು ಹೇಗೆ ಜೀವಿಸಬೇಕು ಎನ್ನುವುದರ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Everything God has written in the Bible for us to understand and to know what God wants us to live a life which is pleasing to God. ಪ್ರತಿಯೊಂದು ವಿಷಯಗಳ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಯಾವ ರೀತಿಯಾಗಿ ನಾವು ಜೀವಿಸಬೇಕು ಎನ್ನುವುದನ್ನ. Hallelujah. 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 I want to tell you people of God. ದೇವಜನ ನಾನು ಹೇಳಲಿಕ್ಕೆ ಬಯಸುತ್ತೇನೆ. God's plan is not that for you to suffer in your life. ದೇವರ ಉದ್ದೇಶ ನೀವು ಕಷ್ಟದಲ್ಲಿರಬೇಕು ಅನ್ನೋದಲ್ಲ. God's plan is not for you to suffer in your sickness. ನೀವು ರೋಗದಲ್ಲಿ ಬಳಲಬೇಕು ಅನ್ನೋದು ದೇವರ ಉದ್ದೇಶವಲ್ಲ. God's plan is not the plan for you to die in the hands of the devil. ಸೈತಾನನ ಹಸ್ತದಲ್ಲಿ ನೀವು ಸಾಯಬೇಕು ಅನ್ನೋದು ದೇವರ ಉದ್ದೇಶವಲ್ಲ. God wants all men to be saved and come to the knowledge of truth. ದೇವರ ಉದ್ದೇಶ ನೀವೆಲ್ಲರೂ ಸಹ ರಕ್ಷಣೆ ಹೊಂದಿ ದೇವರ ಜ್ಞಾನದಲ್ಲಿ ಬರಬೇಕೆನ್ನುವಂಥದ್ದೇ. Hallelujah. 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 What can the truth do in our life? ಸತ್ಯವು ನಮ್ಮ ಜೀವಿತದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ? Turn your Bibles to John chapter 8 verses 32. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನಕ್ಕೆ ತಿರುಗಿಸಿಕೊಳ್ಳಿ. Jesus says, ಯೇಸು ಕ್ರಿಸ್ತನು ಹೇಳ್ತಾನೆ, then you will know the truth and the truth will set you free. ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. Then you will know the truth and the truth will set you free. ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. Why you are coming to the house of God? ನೀವು ಸಭೆಗೆ ಕೂಡಿ ಬರುವಾಗ so that God is opening your eyes of understanding for you to know the truth with the truth which can set you free. ಆತ ನಿಮ್ಮ ಕಣ್ಣುಗಳನ್ನು ತೆರೆದು ಸತ್ಯವನ್ನು ತಿಳಿದುಕೊಳ್ಳುವಂತೆ ಮಾಡ್ತಾನೆ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. There are millions of people have been destroyed in this world. ಸಾವಿರಾರು ಗಟ್ಟಲೆ ಜನರು ಈ ಲೋಕದಲ್ಲಿ ನಾಶವಾಗ್ತಾ ಇದ್ದಾರೆ. They don't know the truth. ಅವರಿಗೆ ಸತ್ಯವು ಗೊತ್ತಿಲ್ಲ. They don't know the victory in their life. ಅವರ ಜೀವಿತದಲ್ಲಿ ಜಯವನ್ನೇ ಅವರು ನೋಡಿಲ್ಲ. But God has chosen each one of you. ಆದರೆ ನೀವು ಪ್ರತಿಯೊಬ್ಬರನ್ನು ದೇವರು ಆರಿಸಿಕೊಂಡಿದ್ದಾರೆ. God has chosen each one of your family members. ದೇವರು ನಿಮ್ಮ ಕುಟುಂಬದ ಪ್ರತಿಯೊಂದು ಸದಸ್ಯರನ್ನು ಆರಿಸಿಕೊಂಡಿದ್ದಾರೆ. So that you will know the truth and the truth will set you free. ಅದರ ಮೂಲಕವಾಗಿ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. Hallelujah. 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 Not just simply coming here and worshiping God. ಸುಮ್ಮನೆ ಬಂದು ಏನೋ ಆರಾಧಿಸಿ ಹೋಗೋದಕ್ಕಾಗಿ ಅಲ್ಲ. Not just simply coming and listening to something what is preached here. ಏನೋ ಬಂದು ಇಲ್ಲಿ ಹೇಳುವುದನ್ನು ಕೇಳಿ ಹೋಗುವುದಕ್ಕಾಗಿ ಅಲ್ಲ. But for you to understand what God wants you to know, so that the truth what you hear from this place, so that the truth can set you free in your life. ದೇವರು ನಿಮ್ಮನ್ನು ಇಲ್ಲಿ ತಂದಿರುವಂತ ಉದ್ದೇಶ ಇಲ್ಲಿ ಹೇಳುವಂತ ಸತ್ಯವನ್ನು ತಿಳಿದು ಆ ಸತ್ಯದ ಮೂಲಕ ನೀವು ಬಿಡುಗಡೆ ಹೊಂದಿದವರಾಗಿರಬೇಕು ಎನ್ನುವುದಕ್ಕಾಗಿ. Hallelujah. 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 How could I see victory in my life? ಹೇಗೆ ನನ್ನ ಜೀವಿತದಲ್ಲಿ ನಾನು ಜಯವನ್ನು ಕಂಡೆನು? When we went to the house of God, ನಾನು ದೇವರ ಆಲಯಕ್ಕೆ ಹೋದಾಗ we heard the word of God. ದೇವರ ವಾಕ್ಯವನ್ನು ಕೇಳಿದೆವು. We heard the truth of God. ದೇವರ ಸತ್ಯವನ್ನು ನಾವು ಕೇಳಿದೆವು. We heard it. ನಾವು ಅದನ್ನ ಕೇಳಿ we started applying it in our life. ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಾರಂಭಿಸಿದೆವು. We started believing on the word of God. ದೇವರ ವಾಕ್ಯವನ್ನು ನಂಬಲಿಕ್ಕೆ ಪ್ರಾರಂಭಿಸಿದೆವು. Then we saw a change in our life. ನಂತರದಲ್ಲಿ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಕಂಡೆವು. Then we saw victory coming in our family. ನಮ್ಮ ಕುಟುಂಬದಲ್ಲಿ ಜಯವನ್ನು ನಾವು ಬರ್ತಾ ಇರೋದನ್ನು ಕಂಡೆವು. Then we saw everything, whatever we put our hand, we saw victory in our life. ನಾವು ಯಾವುದರಲ್ಲೆಲ್ಲ ನಮ್ಮ ಕರವನ್ನು ಹಾಕಿದೆವು ಅಲ್ಲಿ ಜಯವನ್ನು ನಾವು ಕಂಡೆವು. Why? ಯಾಕೆ? Because we heard the truth and the truth set us free. ಯಾಕೆಂದ್ರೆ ನಾವು ಸತ್ಯವನ್ನು ಕೇಳಿದೆವು, ಆ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡಿತು. Hallelujah. 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 The Bible says ಸತ್ಯವೇದ ಹೇಳ್ತದೆ in Hosea chapter 4 verses 6, ಓಸಿಯ 4:6 ಹೇಳ್ತದೆ, my people perish
because of lack of knowledge. ನನ್ನ ಜನರು ನಾಶವಾಗ್ತಾರೆ ಅಜ್ಞಾನದ ಮೂಲಕವಾಗಿ. My people perish because of lack of knowledge. ಅಜ್ಞಾನದಿಂದಾಗಿ ನನ್ನ ಜನರು ನಾಶವಾಗ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. Today people of God, ಈ ದಿನ ದೇವ ಜನರೇ, you have been coming to church regularly. ನಾವು ಸಭೆಗೆ ನಿರಂತರವಾಗಿ ಕೂಡಿ ಬರ್ತೇವೆ. You have been hearing the word of God again and again. ನಾವು ಮತ್ತೆ ಮತ್ತೆ ದೇವರ ವಾಕ್ಯವನ್ನು ಕೇಳ್ತೇವೆ. But you are not able to apply the word of God in your life. ಆದರೆ ಆ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. That's why you are not being able to see victory in your life. ಆದ್ದರಿಂದ ನಮ್ಮ ಜೀವಿತದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. Why? Because you are not able to understand the truth which God wants you to set you free in your life. ಯಾಕೆ ಅಂದ್ರೆ ಆ ಸತ್ಯವನ್ನು ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ನಾವು ಆ ಜಯವನ್ನು ಕಾಣಲಿಕ್ಕೆ ಆಗ್ತಿಲ್ಲ. Hallelujah. Hallelujah. The Bible says ಸತ್ಯವೇದ ಹೇಳ್ತದೆ in John chapter 10 verses 10, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ, the thief comes to steal, kill and destroy your life. ಸೈತಾನನು ಆತನು ಕೊಳ್ಳೆ ಮಾಡುವುದಕ್ಕೂ ಸುಲುಕೊಳ್ಳುವುದಕ್ಕಾಗಿಯೇ ಬರ್ತಾನೆ ಎಂಬುದಾಗಿ. The thief comes to steal, kill and destroy your life. ಆತನು ಸುಲುಕೊಳ್ಳುವುದಕ್ಕೂ ಕೊಂದು ಹಾಕುವುದಕ್ಕಾಗಿಯೂ ಬರ್ತಾನೆ ಎಂಬುದಾಗಿ. But Jesus says, ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, I have come to give you life and life in abundance. ನಾನು ನಿಮಗೆ ನಿತ್ಯವಾದ ಜೀವಿತವನ್ನು ಕೊಡಲಿಕ್ಕೆ ಬರ್ತೇನೆ ಎಂಬುದಾಗಿ. Hallelujah. 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 What is the truth? ಹಾಗಾದ್ರೆ ಸತ್ಯ ಏನು? The Bible says 1 Timothy 2:4, God wants all men to be saved and come to the knowledge of truth. 1 ತಿಮೋಥಿ 2:4ರಲ್ಲಿ ನಾವು ನೋಡ್ತೇವೆ ಎಲ್ಲ ಜನರ ರಕ್ಷಣೆ ಹೊಂದಿ ಆತನ ಜ್ಞಾನದಲ್ಲಿ ಬರಬೇಕೆಂಬುದಾಗಿ. The first thing what we need to understand about the truth is, ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾದಂತ ಸತ್ಯದ ಕುರಿತಾಗಿ, if you see in the Bible in John chapter 14 verses 6, ಯೋಹಾನ ಬರೆದ ಸುವಾರ್ತೆ 14:6ರಲ್ಲಿ ನಾವು ನೋಡ್ತೇವೆ, Jesus says, ಯೇಸು ಕ್ರಿಸ್ತನು ಹೇಳ್ತಾನೆ, I am the way, I am the truth and I am the life. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. Hallelujah. 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 The first truth for you to understand is that Jesus is the way, Jesus is the truth and Jesus is the life. ಮೊದಲನೇ ಸತ್ಯ ನಾವು ತಿಳಿದುಕೊಳ್ಳಬೇಕಾಗಿದೆ, ಯೇಸು ಕ್ರಿಸ್ತನೇ ಸತ್ಯವು, ಯೇಸು ಕ್ರಿಸ್ತನೇ ಮಾರ್ಗವು, ಯೇಸು ಕ್ರಿಸ್ತನೇ ಜೀವವಾಗಿದ್ದಾನೆ. Hallelujah. Hallelujah. The prayer what you make in the presence of God, you need to understand that Jesus is the way, Jesus is the truth and Jesus is the life for every problem what you go through in your life. ದೇವರ ಪ್ರಸನ್ನತೆಯಲ್ಲಿ ನೀವು ಪ್ರಾರ್ಥಿಸುವಾಗ ತಿಳಿದುಕೊಳ್ಳಬೇಕಾಗಿದ್ದು ಯೇಸು ಕ್ರಿಸ್ತನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದಾನೆ ಎಂಬುದಾಗಿ. The problem what you face in your life, for you to come out of your problem, the answer for your problem, for you to overcome, it is Jesus Christ. You need to put your focus on Him alone. ನಿಮ್ಮ ಜೀವಿತದಲ್ಲಿ ನೋಡುವಂತಹ ಎಲ್ಲ ಸಮಸ್ಯೆಗಳ ಪರಿಸ್ಥಿತಿಗಳು ಅದರಿಂದ ಹೊರಬರುವುದಕ್ಕೆ, ಅದರಿಂದ ಬಿಡುಗಡೆಯಾಗುವುದಕ್ಕೆ ಯೇಸು ಕ್ರಿಸ್ತನೊಬ್ಬನೇ ಮಾರ್ಗವು ಸತ್ಯವೂ ಜೀವವಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. Hallelujah. 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 Many people, we put focus on so many people in our life. ಅನೇಕ ಮನುಷ್ಯರು, ನಾವು ಅನೇಕ ವ್ಯಕ್ತಿಗಳ ಮೇಲೆ ನಮ್ಮ ದೃಷ್ಟಿಯನ್ನು ಹಾಕ್ತೇವೆ. We put focus on different servants of God. ನಾವು ಅನೇಕ ಸೇವಕರುಗಳ ಮೇಲೆ ನಮ್ಮ ದೃಷ್ಟಿಯನ್ನು ಇಡ್ತೇವೆ. We put focus on so many unwanted things in our life. ಅನೇಕ ಬೇಡವಾದ ವಿಷಯಗಳ ಮೇಲೆ ನಾವು ದೃಷ್ಟಿಯನ್ನು ಹಾಕ್ತೇವೆ. But we need to believe that Jesus is the way, the truth and the life in our life. ಆದರೆ ನಮ್ಮ ಜೀವಿತದಲ್ಲಿ ಒಂದನ್ನು ನಂಬಬೇಕು, ಯೇಸು ಕ್ರಿಸ್ತನೇ ಸತ್ಯವೂ ಮಾರ್ಗವೂ ಜೀವವಾಗಿದ್ದಾನೆ ಎಂಬುದಾಗಿ. When you pray to Jesus, ಯೇಸು ಕ್ರಿಸ್ತನ ಬಳಿ ನೀವು ಪ್ರಾರ್ಥಿಸುವಾಗ Jesus is able to answer your prayers. ಯೇಸು ಕ್ರಿಸ್ತ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. When you call upon to Him, ನೀವು ಆತನ ಬಳಿಗೆ ಹೋಗುವಾಗ, when you call upon to Him, ನೀವು ಆತನನ್ನು ಕೂಗಿಕೊಳ್ಳುವಾಗ, He will be able to come down and He will be able to answer you. ಆತನು ಕೆಳಗೆ ಇಳಿದು ಬಂದು ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. When you cry out to Him, ಆತನ ಬಳಿಗೆ ನೀವು ಗೋಳಾಡುವಾಗ, He will be able to deliver you from every problems you go through in your life. ನಿಮ್ಮ ಜೀವಿತದಲ್ಲಿ ಹಾದು ಹೋಗುವಂತ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. Today if you are seeing sorrows in your life, ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಕಷ್ಟಗಳನ್ನು ನೀವು ನೋಡ್ತಾ ಇರಬಹುದು, you need to turn your sorrows has to turn into joy. You need to put your focus on Jesus alone. ನಿಮ್ಮ ಕಷ್ಟಗಳೆಲ್ಲವೂ ಸಂತೋಷವಾಗಿ ಮಾರ್ಪಡಬೇಕಾದ್ರೆ ನಿಮ್ಮ ದೃಷ್ಟಿ ಯೇಸು ಕ್ರಿಸ್ತನ ಮೇಲಿರಬೇಕು. Hallelujah. 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 John chapter 8 verses 36 says, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡ್ತೇವೆ, so if the Son sets you free, you will be free indeed. ಅಲ್ಲಿ ವಾಕ್ಯ ಹೇಳ್ತದೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡದೆ ಹೋಗ್ತಾರೆ, ನೀವು ಬಿಡುಗಡೆ ಆಗುವುದಿಲ್ಲ ಎಂಬುದಾಗಿ. So if Son sets you free, you will be free indeed. ಅಲ್ಲಿ ನಾವು ನೋಡ್ತೇವೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡುವಾಗ ನೀವು ಬಿಡುಗಡೆ ಹೊಂದಿರಾ ಎಂಬುದಾಗಿ. Hallelujah. 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 1 John 3:8 says,
1 ಯೋಹಾನ 3:8 ನಾವು ನೋಡ್ತೇವೆ, the reason the Son of Man came to this earth to destroy the works of the enemy. ದೇವಕುಮಾರನು ಈ ಲೋಕಕ್ಕೆ ಬಂದಂತ ಉದ್ದೇಶ ಸೈತಾನನ ಕ್ರಿಯೆಗಳನ್ನು ನಾಶ ಮಾಡುವುದಕ್ಕಾಗಿ. Today the problems what you go through in your life, ನಿಮ್ಮ ಜೀವಿತದಲ್ಲಿ ಈ ದಿನ ನೀವು ಹೋಗ್ತಿರುವಂತ ಸಮಸ್ಯೆ ಆದಿಯಲ್ಲಿ, when you call upon the name of Jesus, ಯೇಸು ಕ್ರಿಸ್ತನ ಹೆಸರನ್ನು ನೀವು ಕೂಗಿಕೊಳ್ಳುವಾಗ, he will be able to come down and he will be able to destroy the works of the enemy in your life. ಆತನು ಇಳಿದು ಬಂದು ನಿಮ್ಮ ಜೀವಿತದಲ್ಲಿ ಆತನು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Today if you are not seeing peace in your family, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ನೋಡದೇ ಇರಬಹುದು, when you call upon the name of Jesus, ನೀವು ಯೇಸು ಕ್ರಿಸ್ತನನ್ನು ಕೂಗಿಕೊಳ್ಳುವಾಗ, Jesus comes in your family and he brings peace in your family. ಯೇಸು ಕ್ರಿಸ್ತ ನಿಮ್ಮ ಕುಟುಂಬದಲ್ಲಿ ಬಂದು ಆತನು ನಿಮಗೆ ಸಮಾಧಾನವನ್ನು ಕೊಡ್ತಾನೆ. If you are seeing an attack upon your family, ನೀವು ಒಂದು ವೇಳೆ ನಿಮ್ಮ ಕುಟುಂಬದ ಮೇಲೆ ದಾಳಿಯನ್ನು ನೋಡುವಾಗ, if you are seeing an attack of the enemy upon your family, ಸೈತಾನನ ದಾಳಿಯನ್ನು ನಿಮ್ಮ ಕುಟುಂಬದಲ್ಲಿ ನೋಡುವಾಗ, when you call upon the name of Jesus, ಯೇಸು ಕ್ರಿಸ್ತನ ಹೆಸರನ್ನು ನೀವು ಕೂಗಿಕೊಳ್ಳುವಾಗ, Jesus comes and destroy the works of the enemy in your family. ಯೇಸು ಕ್ರಿಸ್ತನು ಇಳಿದು ಬಂದು ಸೈತಾನ ಎಲ್ಲ ಕಾರ್ಯಗಳನ್ನು ಲಯ ಮಾಡ್ತಾನೆ. Hallelujah. 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 Colossians 2:14 says that Jesus has already disarmed the powers of the enemy on the cross of Calvary. ಈಗ ಕೊಲೊಸ್ಯ 2:14 ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಈಗಾಗಲೇ ಶಿಲುಬೆ ಮೇಲೆ ಸೈತಾನ ಎಲ್ಲ ಕ್ರಿಯೆಗಳನ್ನು ಲಯ ಮಾಡಿದ್ದಾನೆ ಎಂಬುದಾಗಿ. Jesus has already destroyed the powers of the enemy on the cross of Calvary. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಈಗಾಗಲೇ ಸೈತಾನ ಎಲ್ಲ ಕ್ರಿಯೆಗಳನ್ನು ಆತ ಲಯ ಮಾಡಿದ್ದಾನೆ. Today the problems what you are facing in your life, ಈ ದಿನ ನಿನ್ನ ಜೀವಿತದಲ್ಲಿ ಎದುರಾಗ್ತಿರುವಂತ ಸಮಸ್ಯೆಗಳು, Jesus has already destroyed it on the cross of Calvary 2015 years back. 2015-16 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆ ಎಲ್ಲ ಕಾರ್ಯಗಳನ್ನು ಲಯ ಮಾಡಿದ್ದಾನೆ. Today if you are going through financial problems, ಒಂದು ವೇಳೆ ಈ ದಿವಸ ನೀವು ಆರ್ಥಿಕವಾದ ಸಮಸ್ಯೆಗಳಲ್ಲಿ ಹೋಗ್ತಾ ಇರುವಾಗ, Jesus has already disarmed the powers of the enemy which is destroying your financial problems. ಈಗಾಗಲೇ ಆ ಸೈತಾನನ ಕ್ರಿಯೆಗಳನ್ನು ಯೇಸು ಕ್ರಿಸ್ತನು ಲಯ ಮಾಡಿದ್ದಾನೆ. Hallelujah. Hallelujah. Hallelujah.